ಅಧಿವೇಶನದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ಲಾನ್ ಅನ್ನು ಈಗಾಗಲೇ ಬಿಜೆಪಿ ಮಾಡಿಕೊಳ್ತಾ ಇರೋದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಇದರ ಬೆನ್ನಲ್ಲೇ ಬಿಜೆಪಿಯ ರೆಬೆಲ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಪಕ್ಷಕ್ಕೆ ಮುಜುಗರ ತರುವಂತಹ ಕೆಲಸ ಮಾಡೋದಿಲ್ಲ. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸ್ಟೇಟ್ಮೆಂಟ್ ಇದು. ಅಶೋಕ್ ಸದನದಲ್ಲಿ ನಮ್ಮ ನಾಯಕರು, ಅವರಂತೆ ಚರ್ಚೆಯನ್ನು ಮಾಡ್ತೀವಿ. ಅವ್ರು ಏನು ಬಯಸ್ತಾರೋ ಅದನ್ನು ಚರ್ಚೆ ಮಾಡ್ತೀವಿ. ಅಶೋಕ್ ಜೊತೆ ಮಾತುಕತೆ ಮಾಡಿಕೊಂಡೇ ಕೆಲಸ ಮಾಡ್ತೀವಿ. ನನ್ನ ಉಚ್ಚಾಟನೆ ಬಗ್ಗೆ ಪಕ್ಷಕ್ಕೆ ಗೊತ್ತಿದೆ. ಸದ್ಯಕ್ಕಂತೂ ಯಾವುದೇ ಕ್ರಮಗಳನ್ನು ಕೈಗೊಳ್ಳಲಾಗಲ್ಲ. ಇದು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆ. ಎಲ್ಲರಿಗೂ ಕೂಡ ಆಡಳಿತ ಪಕ್ಷಕ್ಕಿಂತ ಹೆಚ್ಚು ಕುತೂಹಲ ಇರೋದು ಬಿಜೆಪಿ ಇವತ್ತು ಒಗ್ಗಟ್ಟನ್ನು ಪ್ರದರ್ಶನ ಮಾಡುತ್ತಾ ಅಥವಾ ನಾನೊಂದು ತೀರಾ ನೀನೊಂದು ತೀರಾ ಅಂತ ಎರಡು ಧ್ರುವಗಳಾಗಿ ವಿಂಗಡಣೆ ಆಗತ್ತಾ ಅನ್ನೋದು ಕುತೂಹಲ. ಮಾಜಿ ಕೇಂದ್ರ ಸಚಿವರಾದಂತಹ ಯತ್ನಾಳ್ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಅಧಿವೇಶನ ಪ್ರಾರಂಭವಾಗ್ತಿದೆ. ಎಲ್ಲರ ಕೇಂದ್ರ ಬಿಂದು ಈಗ ಯತ್ನಾಳ್ ಅವರು. ನಿಮ್ಮ ಹೋರಾಟ ಯಾವ ರೀತಿಯಾಗಿ ಈ ಬಾರಿಯ ಬೆಳಗಾವಿ ಅಧಿವೇಶನದಲ್ಲಿ ಇರುತ್ತೆ? ಇದು ನಮ್ಮದೆಲ್ಲ ಸಾಮೂಹಿಕ ಹೋರಾಟ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದ ಮೇಲೆ ಭ್ರಷ್ಟಾಚಾರ, ಒಂದು ರೀತಿ ಅಸ್ಥಿರತೆ, ಆಡಳಿತ ಸಂಪೂರ್ಣ ಯಂತ್ರ ಕುಸಿದೋಗಿದೆ. ಮೀಸಲಾತಿ ವಿಚಾರ ಇರ್ಬೋದು, ಇವತ್ತು ವಕಫ್ ವಿಚಾರ ಇರ್ಬೋದು, ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರ ಇರ್ಬೋದು, ಇವುಗಳೆಲ್ಲ ಸಮಗ್ರವಾಗಿ ಈ ಒಂದು ಅಧಿವೇಶನದಲ್ಲಿ ನಾವು ಒಕ್ಕಟ್ಟಾಗಿ ಯಾವುದೇ ರೀತಿಯ ನಮ್ಮ ಅಸಮಾಧಾನಗಳನ್ನು ಇಲ್ಲಿ ತರದೆ ನಾವು ರಾಜ್ಯದ ಜನತೆಗೆ ಮತ್ತು ನಮ್ಮನ್ನು ಆಯ್ಕೆ ಮಾಡಿದ ಜನತೆಗೆ ನ್ಯಾಯ ಕೊಡಿಸುವಂಥ ಕೆಲಸ ಎಲ್ಲರೂ ಕೂಡಿ ಮಾಡ್ತೇವೆ. ಎಲ್ಲ ಕಡೆಯೂ ಈ ವಕಫದ ಹಾವಳಿ ಇದೆ ಮತ್ತು ಜನರಿಗೆ ಗೊತ್ತೇ ಇಲ್ಲ. ಎಷ್ಟೋ ವರ್ಷಗಳ ಹಿಂದೆ ಅವ್ರ ಆಸ್ತಿ ವಕಫ್ ಅಂತೇಳಿ ಸೇರ್ಪಡೆ ಆಗಿದೆ. ಅದನ್ನು ಜಾಗೃತಿ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಈ ಒಂದು ಹೋರಾಟ ನಿರಂತರವಾಗಿರ್ತದೆ. ಸರ್, ಇನ್ನೊಂದು ಪ್ರಮುಖವಾದಂಥ ಹೋರಾಟ ಪಂಚಮಸಾಲಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಶ್ರೀಗಳು ಮುತ್ತಿಗೆಯನ್ನು ಘೋಷಣೆ ಮಾಡಿದ್ದಾರೆ. ಸರ್ಕಾರ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದೆ ಈಗ ಸುವರ್ಣಸೌಧದ ಸುತ್ತಮುತ್ತ. ಅಂದರೆ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಿದೆ. ಇದನ್ನು ಯಾವ ರೀತಿಯಾಗಿ ಯತ್ನಾಳ್ ಮತ್ತು ಸ್ವಾಮೀಜಿಗಳು ಇದನ್ನು ಟ್ಯಾಕಲ್ ಮಾಡ್ತಾರೆ? ಯಾವ ರೀತಿ ಹೋರಾಟ ಇದ್ರ ವಿಚಾರದಲ್ಲಿ ಇರುತ್ತೆ? ನೋಡಿ, ಇವತ್ತು ಸಿದ್ದರಾಮಯ್ಯ ಸರ್ಕಾರ ಒಂದು ಹಿಟ್ಲರ್ ಸರ್ಕಾರ ರೀತಿಯಲ್ಲಿ ವರ್ತನೆ ಮಾಡಕತ್ತದ. ಪ್ರಜಾತಂತ್ರದಲ್ಲಿ ಎಲ್ಲರಿಗೂ ಹೋರಾಟ ಮಾಡೋ ಹಕ್ಕಿದೆ. ಯಾವುದೇ ಹೋರಾಟವನ್ನು ಇವತ್ತು ಜಿಲ್ಲಾಧಿಕಾರಿಗಳ ಆದೇಶ ನೋಡಿಬಿಟ್ರೆ ಭಾಳ ಆಶ್ಚರ್ಯ ಅನ್ನಿಸ್ತದೆ. ಕೇವಲ ಪಂಚಮಸಾಲಿ ಹೋರಾಟ ಇಲ್ಲ, 50 ಪೆಂಡಾಲ್ ಕುಂಟ್ರು ತೊಗೊಂಡ್ರೆ ಅವರಿಗೆ ಸಂಬಂಧ ಇಲ್ವಾ? ಅಂದರೆ ಇವ್ರದ್ದು ಎಷ್ಟು ಒಂದು ದುರಂಕಾರದ ಪರಮಾವಧಿ. ಸರ್, ಕೊನೆಯ ಪ್ರಶ್ನೆ. ಯತ್ನಾಳ್ ಅವರ ಮೇಲೆ ಕ್ರಮಗಳು, ಈ ರೀತಿಯ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಹರಡಾಡ್ತಿದ್ದಾವೆ. ಹೈಕಮಾಂಡ್ ಹತ್ರಕ್ಕೆ ಹೋಗಿದ್ರು. ಹೈಕಮಾಂಡ್ ಅವರು ಹೇಳಿದ್ದಾರೆ, ನೀವು ಸಾಫ್ಟ್ ಆಗಿರಬೇಕು, ಜೋರಾಗಿ ಮಾತನಾಡಬಾರ್ದು, ಅನುಸರಿಸ್ಕೊಂಡು ಹೋಗಬೇಕು. ಈ ರೀತಿಯಾದಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಅದ್ರ ಎಷ್ಟರ ಮಟ್ಟಿಗೆ ಸರಿ? ಹೌದಾ, ಯತ್ನಾಳ್ ಅವ್ರ ಮೇಲೆ ಕ್ರಮ ಆಗುತ್ತಾ ಅಥವಾ ಹೈಕಮಾಂಡ್ ಏನಾದರೂ ಸಂದೇಶವನ್ನು ಕೊಟ್ಟಿದೆಯಾ? ಈ ವಿಚಾರವಾಗಿ ಹೇಳೋದಾದರೆ ಕೊನೆಯದಾಗಿ ನೋಡಿ, ನಮ್ಮನ್ನು ಹೈಕಮಾಂಡು ಗೌರವದಂತೆ ಕಂಡಿದೆ. ನಮಗೆ ಯಾವಾಗಲೂ ಅವರು ಯಾವುದೇ ರೀತಿಯ ಎಚ್ಚರಿಕೆ ಕೊಡೋದಾಗಲಿ, ಹೊರಟು ಮಾತಾಡೋದಾಗಲಿ ಮಾತಾಡಿಲ್ಲ. ಎಲ್ಲ ಪ್ರೀತಿಯಿಂದ ಗೌರವದಿಂದ ಮಾತಾಡಿದ್ದಾರೆ. ನಮಗೂ ಕೆಲವೊಂದು ವಿಷಯಗಳನ್ನು ಹೇಳಿದ್ದಾರೆ. ಅದಕ್ಕೆ ನಾವು ಯಾವುದೇ ರೀತಿ ಪಕ್ಷಕ್ಕೆ ಮುಜುಗರ ಆಗದ ರೀತಿಯಲ್ಲಿ ವ್ಯಕ್ತಿಗಳ ಸಲುವಾಗಿ ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನೋಂಥದ್ದು ಹೇಳಿದ್ದಾರೆ. ನಾವು ಅದನ್ನು ನಾನು ಎಲ್ಲರಿಗೂ ಮಾತಾಡ್ಕೊಂಡಿದ್ದೀವಿ. ನಾವು ಹೋರಾಟ ಜನರ ಸಲುವಾಗಿ, ಯಾಕಂದರೆ ಯಾವಾಗ ನಮ್ಮ ಪಕ್ಷ ಹೋರಾಟದಿಂದ ವಿಮುಖ ಆಗ್ತದೆ ಅವಾಗ ನಾವು ಹೋರಾಟ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಯತ್ನಾಳ್ ಅವರ ಮಾತು. ಕ್ಯಾಮ್ರಾಮನ್ ಪುರುಷೋತ್ತಮ್ ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಬೆಳಗಾವಿ.